ತಿಳಿಯಾಕ ಜೀವ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲಪ್ಪ, ಇವು ಐಕ್ಯ, ನೀನೇ ಜೀವ ಬ್ರಹ್ಮರ ಒಂದೇ ಅಂತೀವ್. 4 ಉಪನಿಷತ್ತುಗಳು ನಮ್ಗೆ ಏನ್ ಮಾಡ್ಯಾವು? ಸಾಕ್ಷಾತ್ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಸಾಕ್ಷಾತ್ಕಾರ ಮಾಡಿಕೊಟ್ಟವು. ಇವತ್ತು ನಾವು ಬೃಹದಾರಣ್ಯ ಉಪನಿಷತ್ತಿನ ಇವತ್ತು ನಾವು ಯಾರು ಯಾಜ್ಞವಲ್ಕರ್ ಹೆಂಡತಿ ಜೊತೆ ಮಾತನಾಡಿದ ಮಾತುಗಳಿವು. ಅವ್ರು ಸುಮ್ಮ ಅಡಿವ್ಯಾಗ ಕೂತು ಮಾತನಾಡಿದ ಮಾತುಗಳು ಏನಾಗ್ಯಾವ? ಇವತ್ತ ನಮ್ಗ ಶ್ರೇಷ್ಠತೆ ಆಗ್ಯಾವ. ನಾವು ಮಾತಾಡ್ತೇವೆ, ನಮ್ಮ ಮಾತುಗಳು ಯಾಕಿದು ಆಗಂಗಿಲ್ಲ. ಅವ್ರೆಂತ ಮಾತುಗಳನ್ನ ಆಡಿದ್ರು ಅಂದ್ರ ಅವರು ಅಲ್ಲಿ ಅಡವಿ ಒಳಗೆ ಕೂತಂತ ಜೀವ ಬ್ರಹ್ಮರ ಐಕ್ಯತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಡಕ ಇದು ಯಾವ ವಾಕ್ಯ? ಸಾಕ್ಷಾತ್ಕಾರ ಪರ ವಾಕ್ಯ. ಮತ್ತು ಯಾರು ಹೇಳಿದ್ರು ಅಂದ್ರ ಇದು ನಾವು ಯಾಜ್ಞವಲ್ಕರು ಮೈತ್ರಾದೇವಿಗೆ ಸಾಕ್ಷಾತ್ಕಾರ ಮಾಡಿಕೊಟ್ರು ಅಂತ ನಾವು ಉಪನಿಷತ್ತುಗಳಿಗೆ ಕೇಳ್ಕೊತ ಬಂದೇವೆ. ಅಲ್ಲಿ ಬೃಹದಾರಣ್ಯ ಅಂದ್ರೆ ದೊಡ್ಡ ಅಂದ್ರೆ ಅಡವಿ ಒಳಗ ಜಂಗಲ್ದೊಳಗೆ ಕೂತು ಮಾತನಾಡಿದಂತ ಇದೊಂದು ದೊಡ್ಡ ಉಪನಿಷತ್ತು. ಎಲ್ಲಾ ಉಪನಿಷತ್ತುಗಳು ಕಡಿಮೆ ಶ್ಲೋಕಗಳನ್ನು ಹೊಂದವು. ಇವತ್ತು ಈಶಾವಾಸ್ಯ ಉಪನಿಷತ್ತು ಯಾವುದೇ ವಿಚಾರ ಮಾಡಿದ್ರು ಇದು ದೊಡ್ಡದು ಬೃಹದಾರಣ್ಯ ಉಪನಿಷತ್ತು ಅಂತ ಹೇಳ್ಕೊತ ಬಂದ ದೊಡ್ಡ ಉಪನಿಷತ್ತಿನೊಳಗೆ ಬಂದಂತ ಮಾತದಿಂದ ನಾವು ತತ್ವಮಸಿ ಅಂತ ಇದು ಚಾಂದೋಗ ಉಪನಿಷತ್ತಿನೊಳಗ ನಾವು ಕೇಳ್ಕೊಂಡ್ ಬಂದೇವೆ. ಈ ಉಪನಿಷತ್ತಿನೊಳಗ ಆ ಬ್ರಹ್ಮ, ಈ ಜೀವ, ತತ್ವ ಮತ್ತು ತ್ವಮ್ಮ ಅಶಿ ಪದ ಏನ ನಿರ್ಣಯ ಮಾಡ್ತಲ್ಲ, ಹಿಂಗ ನಿರ್ಣಯದಿಂದ ಅವನನ್ನ ತಿಳಿಯಾಕ ಬರ್ತದನು ಅಂದ್ರ ಅನುಪಮನು ಅನ್ನುವಂಥದ್ದನ್ನ ನಾವ್ ಇಲ್ಲಿ ತಿಳ್ಕೊಬೇಕಾಗ್ಯದ. ಮತ್ ಇವೆಲ್ಲ ಹೇಳ್ಯಾವರ ಯಾಕಂದ್ರ ನಿನ್ನ ಸ್ವರೂಪ ಹಿಂಗ ಅದನ್ನ ತಿಳ್ಸಾಕ ಹೇಳಕತ್ತಾವು. ನೀ ಹಿಂಗದಿ ಅಂತೇಳಿ ಹಿಂಗ ಉಪಮೆ ಕೊಟ್ಟು ಹಿಂಗ ತಿಳ್ಕೊಳಕ್ ಹಿಂಗ ತಿಳ್ಸಾಕ್ ಬರ್ತಂದ್ರ ಇಲ್ಲಿ ಸುಮ್ಮತ್ತ ಹೊರಗ ನಿಂದ್ರದು. ನಾವು ಹೊರಗೆ ನಿಂತ ಮಾತಾಡ್ದು. ಕಣ್ಣ ಇವತ್ತ ಇಂದ್ರಿಗಳು ಯಾವ್ದಾವಲ್ಲ ನಮ್ಮ ಉಪಕರಣಗಳು, ಈ ದೇಹಾದಿಗಳಿಂದ ತಿಳ್ಕೊಂಡಂತಾವ್ ಏನ ನಮ್ಮ ಉಪಕರಣಗಳೆಲ್ಲ ಹೊರಗೆ ನಿಂತು ವಿಚಾರ ಮಾಡೋದು. ನನ್ನನ್ನ ಯಾಕಂದ್ರ ನಾನು ಒಬ್ಬನೇ ಅದೀನಿ, ಪರಿಪೂರ್ಣ ಅದೀನಿ, ಇನ್ನೊಂದಕ್ಕೆ ಆಸ್ಪದ ಇಲ್ಲ. ಇನ್ನೊಂದು ಮತ್ತ ಒಂದೇಳಿ ಹಿಂಗ ಅದಾನ ಅಂತ ಹಿಂಗಂದ್ರ ಅದಲ್ಲಿ ದ್ವೈತಾಪತಿ ಬರ್ತದ. ಅವನಂಗ ಏನೋ ಇದಾನ ಅಂದ್ರ ಇಲ್ಲಿ ಉಪಮೇಯದಿಂದ ತಿಳ್ಕೊಬೇಕಾದ್ರ ಅಂದ್ರ ಅವನಂಗ ಇವ ಅದಾನ ಅಂದ್ರ ಒಬ್ಬ ಹಿಂಗ ಎರಡ್ ಅದಾನನು ಅಂದ್ರ ಅವನಂಗ ಇವ ಅದಾನನು ಅಂದ್ರ ಇನ್ನೊಂದು ವಸ್ತು ಇತ್ರ ಅವನಂಗ ಹೇಳ್ಬೋದಾಗಿತ್ತು. ಹಂಗ ಇಲ್ಲದಂತ ವಸ್ತು ನೀನದಿಯಪ್ಪ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ್ಕಿಲ್ಲಿ ಹಿಂಗ ಉಪಮೆಗಳಿಂದ ಶ್ರುತಿ ಪ್ರಮಾಣಗಳಿಂದ ತಿಳಿಲಾಕ ಬರದಂತ ನಿನ್ನ ಸ್ಥಿತಿ ಸ್ವರೂಪದ ನೀನು ಆತ್ಮನೇ ಒಬ್ಬನೇ ಅದಿ ಅನ್ನುವಂಥದ್ದನ್ನ ಹಿಂಗ ತತ್ವಮಸಿ ಲಕ್ಷಣದಿಂದಾಗ್ಲಿ ಹಿಂಗ ಬರುವುದಿಲ್ಲ ಅನ್ನುವಂತ ಲಕ್ಷ್ಯ ರೂಪವಾಗಿ ಗೋಚರ ಆಗಿರುತ್ತಾನೆ. ಆದ್ದರಿಂದ ಜಡತ್ವಾದಿ ಶಂಕೆಗಳ ಅವಕಾಶವಿಲ್ಲ. ಮತ್ತೊಂದೇಳೆ ಇಲ್ಲ ಶೂನ್ಯಾತ್ ಹಿಂಗ ಏನ್ರ ಅಂದ್ರ ಹಿಂಗರ ಹಿಂಗ ಜಡ ಅಂತ ಹಿಂಗ ತಿಳಿಯಾಕ ಬರ್ತಂದ್ರ ಕಾರ್ಯ ನಡೀತದ. ಮತ್ ನಾ ಮಾತಾಡ್ದ ಯಾರು ಮಾತಾಡೋರು ಯಾರು, ಕೇಳೋರು ಯಾರು? ಮತ್ ಚೇತನ ವಸ್ತು ನಾನೇ ಇದೀನಿ. ಹಿಂಗ ಜಡತ್ವರ ಹಿಂಗರ ತಿಳಿಯಾಕ ಜಡತ್ವರ ಬರ್ತದಂದ್ರ ಚೇತನ ಸ್ವರೂಪ ನಾನು ಇದೀನಿ, ಕಾರ್ಯ ನಡೀತದ, ಪ್ರತ್ಯಕ್ಷ ಅದ ಪ್ರತ್ಯಕ್ಷ ಪ್ರಮಾಣ ಅದ, ನಾನು ಆತ್ಮನಿದೀನಿ ಅಂತೇಳಿ ಇವು ವಿಚಾರ ಮಾಡಿದಾಗ ವ್ಯವಹಾರ ಮಾಡ್ತೇನೆ ಅಂದ್ರ ನಾನು ಪ್ರತ್ಯಕ್ಷ ಆತ್ಮ ಸ್ವರೂಪನೇ ಇದೀನಿ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಟ್ಟು ಗಟ್ಟಿ ಮಾಡ್ಕೊತ ಹೋಗ್ತಾರ. ಇಲ್ಲಿ ಲಕ್ಷಣ ರೂಪವಾಗಿ ಗೋಚರವಾಗುತ್ತೇನೆ. ಆದ್ದರಿಂದ ಜಡತ್ವಾದಿಗಳು ಶಂಕೆಗೆ ಅವಕಾಶವಿಲ್ಲ. ಇಷ್ಟೇ ಅಲ್ಲ, ಉಕ್ತ ಬ್ರಹ್ಮವು ತಾನಾಗಿರೋ ಎಂಬಲ್ಲಿ ಮಹಾನುಭಾವಿಗಳಾದ ಮನು ಮುನಿ ರುದ್ರ ಅರ್ಥಾತ್ ಹರಿಹರ ಬ್ರಹ್ಮಾದಿಗಳ ಅನುಭವೇ ಸಾಕ್ಷಿಯಾಗಿರ್ತದೆ ಎಂದು ಹೇಳಿದಂತಾಯ್ತು. ಅಂದ್ರೆ ಹಿಂಗ ಜಡತ್ವಾದಿ ಬರ್ತಂದ್ರೂ ಇಲ್ಲ, ಇದನ್ನ ಹರಿ ಮುನಿ ಎಲ್ಲರೂ ಕೂಡ ನಾನು ಆತ್ಮನೇ ಇದ್ದೇನೆ ಅನ್ನುವಂಥದ್ದನ್ನ ಜೀವ ಬೇರೆ ಅಲ್ಲ, ದೇಹ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ನಾನು ಬ್ರಹ್ಮ ಸ್ವರೂಪನೇ ನಾನು ಇದ್ದೇನೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಇರ್ತಾನೆ. ಅದನ್ನೇ ಹೇಳ್ಕೊತ ಬಂದಾರ. ನಾವು ಅದನ್ನೇ ಹೇಳ್ಕೋತ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದಂಗಾಯ್ತು. ಇಲ್ಲಿ ಹರಿ ಹರ ಬ್ರಹ್ಮಾದಿಗಳ ಅನುಭವೇ ಸಾಕ್ಷಿಯಾಗಿರ್ತದೆ ಅಂತ ಹೇಳಿದಂತಾಯ್ತು. ಆದ್ದರಿಂದ ಸ್ವತಃ ಪ್ರಮಾಣಭೂತನು ತಾನಾಗಿರೋನೆಂಬ ಭಾವವು ತಾನೇ ಇದಕ್ಕೆ ಪ್ರಮಾಣಭೂತನು ತಾನಾಗಿರೋನೆಂಬ ಭಾವವು. ಆದ್ದರಿಂದ ಬ್ರಹ್ಮ ಭಿನ್ನ ಸಾಕ್ಷಿ ಸ್ವಯಂ ಪ್ರಕಾಶ ರೂಪನು ತಾನಾಗಿರೋನೆಂದು ಸಿದ್ಧವಾಯ್ತು. ಈ ಏನು ಸಿದ್ಧ ಆಯ್ತು? ಇಷ್ಟೆಲ್ಲ 14 ನುಡಿಗಳಿಂದ ಕೇಳ್ಕೋತ ಬರೋದ್ರಿಂದ ಏನು ಸಿದ್ಧ ಆಯ್ತು ಅಂದ್ರೆ ಬ್ರಹ್ಮ ಭಿನ್ನ, ಬ್ರಹ್ಮ ಬಿಟ್ಟು ಭಿನ್ನ ಇಲ್ಲ. ಮತ್ತೆ ನೀನು ಸಾಕ್ಷಿ ಸ್ವಯಂ ಪ್ರಕಾಶ ರೂಪನು ತಾನೇ ಇದಿ. ಸಾಕ್ಷಿ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ 3 ಅವಸ್ಥೆಗಳನ್ನ ತಿಳಿಸೋಕ್ಕಾಗಿ ಸಾಕ್ಷಿ ಹೇಳ್ಬೇಕಾಯ್ತು. ಇಲ್ಲಿ ಸಾಕ್ಷಿನೂ ನೀನಿಲ್ಲ. ಸಾಕ್ಷಿ ಅಂದ್ರ ಇನ್ನೊಬ್ಬ ಅದಾನನು. ಈ 3 ತಿಳಿಯ ಒಬ್ಬ, ತಿಳಿಸುವ ಒಬ್ಬವ. ಇನ್ನೊಬ್ಬ ಅದಾನಂದ್ರ ಇನ್ನೊಬ್ಬನಿಲ್ಲ. ತಿಳಿಸೋ ಕಾಲಕ್ಕ ಸಾಕ್ಷಿಯಾಗಿ ನಿನ್ನ ತಿಳ್ಸಾಕ, ನಿನ್ ಅನುಭವ ತಂದು ಕೊಡಾಕ ಸಾಕ್ಷಿಯನ್ನ ನಾವು ಸೃಷ್ಟಿ ಮಾಡಿದೇವಿ. ಆದ್ರೆ ವಿಚಾರ ಮಾಡಿದ್ರ ನಿನ್ನ ಸಾಕ್ಷಿನೂ ನೀನಿಲ್ಲ, ನೀನು ಒಬ್ಬನೇ ಇದಿ ಅನ್ನುವಂಥದ್ದನ್ನ ನಮ್ ಮತ್ತಿಟ್ಟು ಗಟ್ಟಿ ಆಯ್ತು.
ಮತ್ತ ನಾನು ಹೆಂಗದೀನಿ ಸ್ವಯಂ ಪ್ರಕಾಶ ರೂಪನಾಗೇನಿ. ಮತ್ತೀಗ ನಾನು ಸತ್ತು ಅದೀನಿ, ಚಿತ್ತುನು ಅದೀನಿ, ಅಂದ್ರೆ ಸ್ವಯಂ ಪ್ರಕಾಶವಾಗಿ ಬೆಳಗಾವ್ ಅದೀನಿ. ನಾನು ಆನಂದ ಸ್ವರೂಪನೇ ನಾನದೀನಿ. ಮತ್ತೆ ಇದನ್ನೆಲ್ಲವನ್ನು ಕೇಳೋದ್ರಿಂದ ನಿತ್ಯ ಅದೀನಿ. ಮತ್ತು ನಾನು ಈ ಎಲ್ಲವನ್ನು ನಾನು ಅನುಭವಕ್ಕೆ ತಗೊಳ್ಳೋದ್ರಿಂದ ನಾನು ಪರಿಪೂರ್ಣ ವಸ್ತು, ನಾನು ಒಬ್ಬನೇ ಅದೀನಿ, ಒಬ್ಬನೇ ನಾನು ಅದೀನಿ ಎನ್ನುವಂಥದ್ದನ್ನ ಒಂದ್ ವೇಳೆ ಇಲ್ಲ ಅಂದ್ರ ನಾನು ಕಾರ್ಯ ಮಾಡಕತ್ತೀನಿ, ಪ್ರತ್ಯಕ್ಷ ಪ್ರಮಾಣದ ಮಾತಾಡ್ತೀನಿ, ಹೇಳ್ತೀನಿ, ಕೇಳ್ತೀನಿ ಅಂದ್ರ ನಾನು ಚೇತನ ಅದೀನಿ, ಚೇತನ ಸ್ವರೂಪನೇ ನಾನು ಇದೀನಿ. ಇಲ್ಲಿ ಜಡತ್ವಕ್ಕೂ ಇರೋದಾಗುದಿಲ್ಲ. ದ್ವೈತಾಪತ್ತಿ ಬರ್ತಂದ್ರ ದ್ವೈತಾಪತ್ತಿನೂ ಎರಡೂ ಇಲ್ಲಿ ಬರುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ 14ನೇ ನುಡಿಯ 14ನೇ ಪದ್ಯವನ್ನ ಇಲ್ಲಿ ನಮಗ ಹಿಂಗ್ ಹೇಳ್ಕೋತ ಬಂದಾರ. ಅದಕ್ಕ ಇಲ್ಲಿ ಯಾವ ಕೂಡ ಇಲ್ಲಿ ಜಡನೂ ಬರುದಿಲ್ಲ, ದ್ವೈತನೂ ಬರುದಿಲ್ಲ. ನಾನು ಏಕರಸ ಅಖಂಡ ಪರಿಪೂರ್ಣ ಪರಸ್ವರೂಪ ನಾನದೀನಿ ಎನ್ನುವಂಥದ್ದನ್ನ ನಮ್ಗೆ ಗಟ್ಟಿ ಮಾಡಕ ಇವತ್ತು ತತ್ವಮಸಿ ಆಗಲಿ, ಇವತ್ತೇ ನಿಜಗೊಂಡ್ರು, ಇವತ್ತು ಭಗವದ್ಗೀತೆ ಯಾವುದೇ ಹೇಳಿದ್ರು ಕೂಡ ನೀನು ಬ್ರಹ್ಮ ಸ್ವರೂಪನಿದೆಯಪ್ಪ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ಕೋತ ಬಂದಾರ. ಅದನ್ನೇ ನಾವು ಇನ್ನೊಂದಿಷ್ಟು ಯಾಕಂದ್ರ ಅನೇಕ ಜನ್ಮ ಜೊತೆ ಅನೇಕ ನಾವು ಏನ್ ಮಾಡ್ಕೊಂಡೇವೆ ಅಂದ್ರ ಇದನ್ನೇ ಮಾಡ್ಕೊಂತ ಬಂದೇವಿ. ಈಗ ಎಲ್ಲದರೊಳಗೂ ಪರಿಪೂರ್ಣ ನಾನದೀನಿ ಅನ್ಬೇಕಾದ್ರೆ ಸ್ವಲ್ಪ ನಮ್ಗೆ ವಜ್ಜೆ ಹೋಗ್ತದ. ಅದನ್ನೇ ಭಗವದ್ಗೀತೆದೊಳಗುನು ಕೂಡ ಇದನ್ನ ತಿಳಕತ್ತೇವೆ ಅಂದ್ರೆ ನಾವು ಬಹುನಾಂ ಜನ್ಮ ನಾಮಂತೆ, ಬಹಳ ಜನ್ಮದೊಳಗೆ ಇಂಥ ಪುಣ್ಯ ಕಾರ್ಯಗಳನ್ನು ಮಾಡೇವಿ ಅಂತೇಳಿ ಇಂಥ ಸತ್ಸಂಗಕ್ಕೆ ಬಂದೇವಿ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನಾಂ ಪ್ರಬದ್ಧತೆ. ವಾಸುದೇವ ಪರಮಾತ್ಮ ವಾಸುದೇವ ಎಲ್ಲದ್ರಾಗ ನಾನೇ ತುಂಬಿಕೊಂಡಿನಿ ಅನ್ನುವಂತ ಭಾವ, ವಾಸುದೇವ ಸರ್ವಮಿತಿ. ಹಿಂಗ ತಿಳ್ಕೊಂಡವ್ರಿಗೆ ಏನ್ ಅನ್ಬೇಕು ಅಂದ್ರೆ ಮಹಾತ್ಮರು, ಜ್ಞಾನಿಗಳು, ಸಂತರು ಅನ್ಬೇಕು. ಎಲ್ಲದ್ರೊಳಗೂ ನಾನೇ ತುಂಬಿಕೊಂಡಿನಿ ಅಂತೇಳಿ ಹಿಂಗ ಅನ್ಬೇಕಾದ್ರ ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನಾಂ ಪ್ರಬದ್ಧತೆ ವಾಸುದೇವ ಸರ್ವಮಿತಿ. ಮಹಾತ್ಮ ಇಂಥವ್ರಿಗೆ ಏನ್ ಅನ್ಬೇಕಂದ್ರ ಮಹಾತ್ಮರು ಇಂಥವ್ರು ಸಿಗುದು ಬಹಳ ದುರ್ಲಭ. ಎಲ್ಲೆಲ್ಲೋ ಒಬ್ಬೊಬ್ರು ಸಿಗ್ತಾರಂತ. ಬಹಳ ಮಂದಿ ಶಬ್ದ ಜಾಲಾಗ ಸಿಕ್ಕು ಒದ್ದಾಡ್ತಾರ, ಅಲ್ಲಿ ತರ್ಕ ವಾದದೊಳಗನೆ ಒದ್ದಾಡ್ತಾರ. ಆದ್ರ ಎಲ್ಲದ್ರೊಳಗು ನಾನೇ ತುಂಬಿಕೊಂಡಿನಿ ಅನ್ನುವಂಥದ್ದನ್ನ ನಮ್ಗೆ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ನಾವು ಶಾಸ್ತ್ರ ಕೇಳಿದ್ದಕ್ಕೂ ಪ್ರಯೋಜನ, ಮನುಷ್ಯ ಜನ್ಮ ತೊಟ್ಟು ಬಂದದ್ದಕ್ಕೂ, ಇವತ್ತ ಉಪನಿಷತ್ತುಗಳು ವೇದಗಳನ್ನ ನನ್ನನ್ನೇ ಕೊಂಡಾಡಿದಕ್ಕೂ ಅಂತ ನಮಗ್ ತಿಳಿತು ಅಂದ್ರ ನಾವು ಉಪನಿಷತ್ತುಗಳನ್ನ ಕೇಳಿದಕ್ಕೂ ಪ್ರಯೋಜನ ಆಗ್ತದ. ಅದನ್ನ ಬಿಟ್ಟು ಆ ಉಪನಿಷತ್ತು ಹಿಂಗ್ ಹೇಳ್ತದ, ಈ ಉಪನಿಷತ್ತು ಹಿಂಗ್ ಹೇಳ್ತದ, ಅದನ್ನ ತರ್ಕಕ್ಕ ನಾವು ಹೋಗದೆ ಶ್ರದ್ಧಾ ಉಳ್ಳವನಾಗಿ ಆ ಪರಮಾತ್ಮ ಸ್ವರೂಪನೇ ನಾನು ಅದೀನಿ ಅಂತೇಳಿ ಇದ್ದದ್ದು ಅದೇನೇ ಅದ. ಯಾಕ ನಾ ಎರಡೂ ಕೂಡಿ ವ್ಯವಹಾರ ಮಾಡೋದ್ರಿಂದ ಅನಾತ್ಮನೂ ವಸ್ತು ಅದ. ಈ ಪ್ರಪಂಚಕ್ಕ ಅಜ್ಞಾನಕ್ಕ ದೇಹಾದಿ ಸಂಸಾರನೂ ಕಾರಣ ಅದ. ಆದ್ರ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಅದು ಯಾವುದಕ್ಕೂ ಬಾಧೆ ಇಲ್ಲ. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಕಲ್ಪಿತ ಜ್ಞಾನ ನಮ್ಗ ಆಯ್ತು ಅಂದ್ರ, ಈ ಜ್ಞಾನ ಆಯ್ತು ಅಂದ್ರ ಶಾಸ್ತ್ರದಿಂದ ಕಲ್ಪಿತ ವಿಶೇಷ ಜ್ಞಾನ ಏನೈತಲ್ಲ ಅಜ್ಞಾನ ಇದು ನಾಶ ಆಗ್ತದ. ಅಧಿಷ್ಠಾನ ಮಾತ್ರ ಸ್ಥಿರ ಆಗಿರ್ತದ. ಅಧಿಷ್ಠಾನ ಅದಕ್ಕೇನು ಬಾಧ ಆಗೋದಿಲ್ಲ ಅನ್ನುವಂಥದ್ದನ್ನ ಈ ಶಾಸ್ತ್ರ ಇಷ್ಟು ಸೂಕ್ಷ್ಮ, ಇಷ್ಟು ಸರಳ ಹೇಳ್ತದ. ಇಷ್ಟು ಸರಳ ಅರ್ಥ ಮಾಡಿ ಹೇಳಿದ್ರು ಕೂಡ ನನಗಿನ್ನ ಸಂಶಯಾದಿಗಳು ಹಂಗ ಹಿಂಗ ಬರ್ತಾವ ಅಂತೇಳಿ ನಿಜಗೊಂಡ್ರು ಏನ್ ಮಾಡಿರಪ್ಪ ಅಂದ್ರೆ 6 ಸಂಧಿಗಳನ್ನ ಇಟ್ಟಾರ. ಇನ್ನಿಷ್ಟು ಸಂಶಯಗಳು ತಾನೇ ನಿವಾರಣೆ ಆಗ್ತಾವ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಅಂತಃಕರಣದಿಂದ ನಾವು ಪರಮಾತ್ಮನನ್ನ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಈ ಮತಿ ಏನದ ಜಡ ಅದ. ಇದು ಆ ಚೇತನವನ್ನ ಈ ಜಡದಿಂದ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಮತಿ ಕೈ. ಆದರೆ ಏನಾಗ್ತದ, ಇದು ಬ್ರಹ್ಮಜ್ಞಾನ ನಮ್ಗೆ ಹೆಂಗ ಆಗ್ತದಪ್ಪ, ಮತ್ತ ನಾವು ಪರಮಾತ್ಮನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಮೇಲೆ ಹೆಂಗಾಗ್ಬೇಕು ನಮಗ್ ಬ್ರಹ್ಮಜ್ಞಾನ ಅಂದ್ರ ಜಿಹಿ ಕೈ ಅಂದ್ರ ಆ ಚೇತನವೇ ಈ ಮತಿಯನ್ನ ಪ್ರವೇಶಿಸಿ ಆ ಚೇತನವೇ ಈ ಮತಿಯನ್ನು ಅರಿಯುತ್ತದೆ. ಅಂದ್ರೆ ಇಲ್ಲಿ ಏನಾಗ್ತದ ಅಂದ್ರ ಆ ಚೇತನ ಎಲ್ಲರ ಮಧ್ಯ ಒಳಗ ಪ್ರವೇಶಿಸಬೇಕು ಅಂತ ಕಾಯ್ಕೊಂಡು ಕುಂತದ. ಆದ್ರ ಅದನ್ನ ರಿಸೀವ್ ಮಾಡ್ಕೊಳ್ಳೋದು, ಅದನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಯೋಗ್ಯತೆ, ಪರಿಶುದ್ಧತೆ, ಮತ್ತೆ ಅಭಿಪ್ಸೆ, ಮತ್ತೆ ಸತತ ಪ್ರಯತ್ನ, ಮತ್ತೆ ಸಮಗ್ರ ಶರಣಾಗತಿ ಇವೇನದವ ಅದನ್ನ ಪಡ್ಕೋಬೇಕಾದಂತ ಯೋಗ್ಯತೆ ಏನದಲ್ಲ, ಆ ಯೋಗ್ಯತೆ ನಮ್ಮೊಳಗ್ ಬರ್ಬೇಕು. ಅಂತಃಕರಣ ಹದ ಆಗ್ಬೇಕು.
ಈ ಮಾಡುವ ಸತ್ಸಂಗ ಎದಕ್ಕಂದ್ರ ನಮ್ಮ ಅಂತಃಕರಣವನ್ನ ಹದ ಮಾಡ್ಕೊಂಡು ಜಿಹಿ ಮತಿ ಲಕ್ಕೈ ಅಂತಂದ್ರ ಆ ಬ್ರಹ್ಮವೇ ನಮ್ಮ ಮತಿಯನ್ನ ಪ್ರವೇಶಿಸಿ ಬೆಳಗುವ ಹಾಗೆ ಒಂದು ಸ್ಥಿತಿ ಉಂಟಾಗುವುದಕ್ಕ ನಮಗ ಅವನಿಂದ ಹಿಡಿಲಿಕ್ಕೆ ಆಗಿಲ್ಲ ಅಂತಂದ್ರ ಪರವಾಗಿಲ್ಲ, ಅವನೇ ನಮ್ಮಲ್ಲಿ ಬರಂಗ ಮಾಡಬೇಕು. ಹೆಂಗಂದ್ರ ಕಿಟಕಿ ಬಾಗಿಲು ತೆಗೆದ್ರ ಹೆಂಗ ಗಾಳಿ ಬೆಳಕೆ ತಾನೇ ಒಳಗ ಪ್ರವೇಶ ಆಗ್ತದ, ಆ ರೀತಿ ನಾವು ಕಿಟಕಿ ಬಾಗಿಲುಗಳು ತೆಗೆದುಕೊಳ್ಳುವ ಹಾಗೆ ನಮ್ಮ ಕೆಲಸ ಆಗ್ಬೇಕಾಗ್ಯದ. ಇಂತ ಒಂದು ಜಿಹಿ ಮತಿ ಲೆಕ್ಕ ಅದನ್ನ ನಾವು ಮಧ್ಯೆಯಿಂದ ತಿಳಿಲಿಲ್ಲ ಅಂತಂದ್ರೆ ಶುದ್ಧವಾದ ಅಂತಃಕರಣದಲ್ಲಿ ಆ ವಸ್ತುನೇ ಪ್ರಕಾಶಗೊಳ್ಳುತ್ತದ, ಆ ವಸ್ತುನೇ ಬೆಳಗ್ತದ. ಯಾಕೆ ನಮಗಿದು ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಆ ಅಂತಃಕರಣ ಶುದ್ಧ ಇಲ್ಲದಕ್ಕ. ಅಂತಃಕರಣ ಹೆಂಗಿರ್ಬೇಕು? ಶುದ್ಧ ಇರ್ಬೇಕು. ಅದಕ್ಕೆ ಕನ್ನಡಿಯ ಉದಾಹರಣೆ ಮೇಲಿಂದ ಮೇಲೆ ಕೊಡ್ತಿರ್ತೀನಿ. ಕನ್ನಡಿ ಒಳಗ ಹೋಗಿ ನಿಂತೀನಿ, ಕನ್ನಡಿ ಮುಂದೆ ನಿಂತೀನಿ, ನನ್ನ ಮುಖ ಯಾಕೆ ಕಾಣ್ತಾ ಇಲ್ಲ ಅಂತಂದ್ರ ಕನ್ನಡಿ ಸ್ವಚ್ಛ. ಕನ್ನಡಿ ಸ್ವಚ್ಛ ಇಲ್ಲದಕ್ಕ ಕನ್ನಡಿಯಾಗ ನನ್ನ ಮಾರಿ ಕಾಣಿಸ್ತಾ ಇಲ್ಲ. ಆಯ್ತು, ಕನ್ನಡಿ ಸ್ವಚ್ಛ ಮಾಡಿಬಿಟ್ಟ. ಕನ್ನಡಿ ಸ್ವಚ್ಛ ಮಾಡಿದ್ರು ಅದ್ ಏನ್ ಮಾಡ್ಲಕತ್ತದ? ಅಳ್ಳಾಡ್ಲಕತ್ತದ ಗಾಳಿ. ನಿರ್ಮಲ ಮಾಡಿದ್ರುನು ನಿಶ್ಚಲ ಮಾಡ್ಲಿಲ್ಲ. ಅದಕ್ ನಿಶ್ಚಲ ಮಾಡ್ಲಾರ್ದಕ್ಕೆ ಏನಾಯ್ತು? ನನ್ ಮುಖ ಸರಿಯಾಗಿ ಕಾಣ್ತಾ ಇಲ್ಲ. ಆಯ್ತು, ನಿರ್ಮಲನೂ ಆಯ್ತು, ನಿಶ್ಚಲನೂ ಆಯ್ತು. ಅದರ ಮ್ಯಾಲ ಒಂದೆರಡು ಟವೆಲ್ ಹಚ್ಚಿಬಿಟ್ಟಾರ, ಆವರಣ ಆಗ್ಬಿಟ್ಟಾವ. ಸ್ವಚ್ಛ ಕನ್ನಡಿ ಅದ, ಬೆಕ್ಕದಂಗ ಅದ, ಮತ್ತ ಧೂಳು ಬೀಳಾರ್ದಂಗ ಅದಕ್ಕೆ ಏನ್ ಮಾಡಿಬಿಟ್ಟೇನ್ರಿ? ಮ್ಯಾಲೆ ಒಂದೆರಡು ಟವೆಲ್ ಹಚ್ಚೀನಿ. ಯಾವ ಟವೆಲ್ ಅಂದ್ರ ಒಂದ್ ಅಸತ್ವ ಪಾದಕ ಆವರಣ, ಇನ್ನ ಒಂದ್ ಅಭಾನ ಪಾದಕ ಆವರಣ ಅಂತೇಳಿ ಎರಡು ಟವೆಲ್ ಹಚ್ಚಿ ಬಂದೋಬಸ್ತ್ ಮುಚ್ಚಿಟ್ಬಿಟ್ಟಿನ್ ನೋಡ್ರಿ. ಹೋರಿ ಕನ್ನಡಿ ನೋಡ್ಕೋರ. ಅದು ಆವರಣ ಇತ್ತಂದ್ರೆ ಹೆಂಗ ಕನ್ನಡಿ ನೋಡ್ಕೋತೀವಿ ನಾವು? ಆವರಣ ಇದ್ದಾಗ ಕನ್ನಡಿ ನೋಡ್ಕೊಳಕ್ ಆಗಲ್ಲ, ಅವು ಟವೆಲ್ ತೆಗಿಬೇಕಾಗ್ತದ. ಅದ್ರ ಮೇಲೆ ಕನ್ನಡಿ ಮೇಲೆ ಮುಚ್ಚಿದ್ದು ತೆಗೆದ್ರೆ ನಮ್ಮ ಮುಖ ಕಾಣಿಸ್ತದ. ಮತ್ತೆ ಆ ಕನ್ನಡಿ ಮೇಲೆ ಎಲ್ಲ ನಿರಾವರಣ ಕನ್ನಡಿ ಅದ, ನಿಶ್ಚಲ ಕನ್ನಡಿ ಅದ, ಮತ್ತೆಂತ ಕನ್ನಡಿ ಅದ ಅಂತಂದ್ರ ನಿರ್ಮಲ ಕನ್ನಡಿ ಅದ. ಆದ್ರ ಅದ್ ಏನಾಗ್ಯದ ಅಂದ್ರ ಉಲ್ಟಾ ಹಾಕ್ಯಾರ ಗಾಡಿಗೆ. ಅದರ ಸಮ್ಮುಖ ಬಿಂಬದ ಸಮ್ಮುಖ ಆಗದ್ರ ಬದಲಿ ಬಿಂಬದ ವಿಮುಖ ಆಗ್ಯದ. ಅಂತ ಕನ್ನಡಿ ಒಳಗ್ ಮುಖ ಹೆಂಗ್ ನೋಡ್ತೀರಿ? ಕನ್ನಡಿ ಉಲ್ಟಾ ಡಬ್ ಹಾಕಿದ್ರ ಅಂದ್ರ ಹೆಂಗ್ ಕಾಣಿಸ್ತದ? ಅದಕ್ಕ ಅದ್ ಏನಾಗ್ಬೇಕು? ಬಿಂಬ ಸಮ್ಮುಖ ಆಗ್ಬೇಕು. ಬಿಂಬ ಸಮ್ಮುಖ ಆಗದ ಅಂದ್ರೇನು? ಅಂತಃಕರಣ ಏನಾಗ್ಬೇಕು ಅಂತಂದ್ರ ಬರೀ ಹೊರಗಿನ ಶಬ್ದ ಸ್ಪರ್ಶಾದಿ ವಿಷಯಗಳ ಗ್ರಹಣಕ್ಕಾಗಿ ಹೊರಗೊರಗೆ ಹರಿತಿರ್ತದಲ್ಲ, ಅದನ್ನ ಅಂತರ್ಮುಖಿಯನ್ನಾಗಿ ಮಾಡ್ಬೇಕು. ಅಂತರ್ಮುಖಿ ಮಾಡ್ಬೇಕು. ಈ ಇಷ್ಟಲಿಂಗದ ಕೆಲಸ ಏನದಪ್ಪ ಅಂತಂದ್ರ ಅದನ್ನ ಹಿಡ್ಕೊಂಡು ಕುಂತ್ರ ಮನಸ್ಸು ಅಂತರ್ಮುಖಿ ಆಗೋದಕ್ಕೆ ಒಂದೇನೋ ಸಾಧನೆ ಬೇಕಾಗಿರ್ತದ. ಅಂತದೊಂದು ಅಂತರ್ಮುಖಿ ಸಾಧನನೇ ಈ ಇಷ್ಟಲಿಂಗ. ನಾವು ಇಷ್ಟಲಿಂಗ ಹಿಡ್ಕೊಂಡು ಕುಂತಾಗ ಅದು ಮನಸ್ಸು ಅಂತರ್ಮುಖಿ ಮಾಡ್ಕೊಳ್ಳೋದು ಗೊತ್ತಿರ್ಲಿಲ್ಲ, ಸುಮ್ಮನೆ ಅದಕ್ಕೆ ನೀರ್ ಹಾಕಿ ಇವತ್ತಿ ಹಚ್ಚಿ ಹಂಗೆ ಕುಂತೇವಂತಂದ್ರ ಅದ್ರದ್ದು ಉಪಯೋಗ ತೆಕ್ಕೊಂಡಿಲ್ಲ ಅಂತ ಲೆಕ್ಕ. ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿ ಆಗದಂದ್ರೇನು? ಆತ್ಮ ಸಮ್ಮುಖಿ ಆಗ್ಬೇಕು. ಅಂತರ್ಮುಖಿ ಆಗೋದ್ರೊಳಗೆ ಆತ್ಮ ಸಮ್ಮುಖಿ ಆಗ್ತದ. ಆತ್ಮ ಸಮ್ಮುಖಿ ಆಯ್ತು ಅಂದ್ರ ಅದು ನಿಶ್ಚಲ ಆಗ್ತದ, ನಿರ್ಮಲ ಆಗ್ತದ, ನಿರಾವರಣ ಆಗ್ತದ. ಎಲ್ಲ ಆಗಿ ಅಂತರ್ಮುಖಿಯಾದ ಮನದೊಳಗೆ ಏನಾಗ್ತದ ಅಂದ್ರ ಆ ಬ್ರಹ್ಮ ತತ್ವ ತೋರಿ ಬರ್ತದ. ಅಂತರ್ಮುಖಿ ಆಗೋದು ಬಹಳ ಮುಖ್ಯ ಅದ. ಹೊರಗಿನ ವಿಷಯಗಳಲ್ಲಿ ನಾವು ಹರಿದಾಡ್ತಾ ಇರುವಾಗ ಅಂತರ್ಮುಖಿ ಆಗ್ಲಿಲ್ಲ ಅಂತಂದ್ರೆ ಅದು ಏನೂ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂತರ್ಮುಖಿ ಆಗ್ಬೇಕು. ಅದಕ್ಕೆ ಮನಕ್ಕೆ ವಾಕ್ಯಂಗೆ ಅದು ಅಗೋಚರ. ಗೋಚರ ಆಗಂತ ವಸ್ತು ಅಲ್ಲ, ಅದು ಅನುಪಮ. ಯಾವ ಉದಾಹರಣೆಗಳಿಂದನೂ ಅದನ್ನ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಅದು ಉಪಮೇಯ ಕೊಟ್ಟು ಹೇಳಲಿಕ್ಕೆ ಬರಂಗಿಲ್ಲ. ಅನಗ ಅಂತಂದ್ರೆ ಪಾಪ ಪುಣ್ಯ ದೋಷ, ಸುಖ ದುಃಖ ಅನುಭವಿಸೋದು, ಇವೆಲ್ಲ ಇಂಥವ್ ಏನೇನು ಇಲ್ಲ. ಬರ್ತದ ಹೋಗ್ತದ. ಇದೆಲ್ಲ ಏನದ ಅಂತಂದ್ರ ಈ ಸೂಕ್ಷ್ಮ ಶರೀರದೊಳಗ ಒಂದು ಚೇತನದ ಒಂದು ಭಾಗ, ಪ್ರಮಾದ ಚೇತನ ಅಂತ ಏನದಲ್ಲ, ಜೀವ ಅಂತ ಏನದಲ್ಲ, ಅದ್ರ ಕೆಲಸ ಅದು. ಗಮನ ಆಗಮನ, ಬರೋದು ಹೋಗೋದು, ಹೋಗಲ್ಲ ಆತ್ಮ ಬರಲ್ಲ. ಮತ್ತೆ ಪಾಪ ಪುಣ್ಯ ಮಾಡೋದು, ಸುಖ ದುಃಖ ಅನುಭವಿಸೋದು, ನಾನು ನನ್ನದಂತ ಬಡದಾಡೋದು ಎಲ್ಲ ಜೀವದ ಕೆಲಸ. ಇದ್ರೊಳಗ ಅನಗ ಅದು ಹೆಂಗದಪ್ಪ? ಆನಂದ ಸ್ವರೂಪ ಅದ.
ಎಲ್ಲೆಲ್ಲಿ ನಿಮಗೆ ಯಾವಾಗ